ಈಗ ಏನು ನಿಮ್ಮ ಪ್ರತಿಭಟನೆ ಯಾವ ರೀತಿ ಇರುತ್ತೆ, ಜೊತೆಗೆ ಏನು ನಿಮ್ಮ ಬೇಡಿಕೆ ಅಂತ? ನಮ್ಮದು ಮೊದಲನೇ ಬೇಡಿಕೆ ಬಂಧನ ಏನು ನಮ್ಮ SC/ST ಸಮಾಜದ ಬಗ್ಗೆ ಭಾಳ ಹಗುರವಾಗಿ ಜಾತಿ ನಿಂದನೆ ಮಾಡಿರುವಂಥ ರಮೇಶ್ ಕತ್ತಿ ಅವರನ್ನು ಕೂಡಲೇ ಬಂಧನ ಮಾಡಬೇಕು. ಅವರನ್ನು ಬಂಧನ ಮಾಡಿ ಜೈಲಿಗೆ ಇಟ್ಟುವಂಥ ಕೆಲಸ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕು ಅನ್ನೋಂಥ ಮೊದಲೇ ವಿನಂತಿ. ಏನಾದರೂ ಸರ್ಕಾರ ಜಿಲ್ಲಾಡಳಿತ ಅವರನ್ನು ಅರೆಸ್ಟ್ ಮಾಡದೇ ಇದ್ದಲ್ಲಿ ಉಗ್ರ ಸ್ವರೂಪವಾದಂಥ ಹೋರಾಟವನ್ನು ಮಾಡ್ತೀವಿ. ಅವು ಎಲ್ಲೇ ಯಾವುದೇ ಕಾರ್ಯಕ್ರಮಕ್ಕೂ ರಮೇಶ್ ಜಾರಕಿಹೊಳಿ ಹೋದರೆ ಅವನ ವಿರುದ್ಧ ಅಲ್ಲಿ ಪ್ರತಿಭಟನೆ ಮಾಡುವಂಥ ತಯಾರಿಯನ್ನು ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ರಮೇಶ್ ಜಾರಕಿಹೊಳಿ ಅವ್ರ ಮನೆಗೆ ನುಗ್ಗುದ್ರು ರಮೇಶ್ ಕತ್ತಿ ಅವರ ಮನೆಗೆ ನುಗ್ಗುದ್ರ ಮುಖಾಂತರ ಪ್ರತಿಭಟನೆಯನ್ನು ನಾವು ಮಾಡಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವೆಲ್ಲ ಚೆನ್ನಮ್ಮ ಸರ್ಕಲ್ದಲ್ಲಿ ಸೇರಿರುವಂಥದ್ದು. ಹಾಗಾಗಿ ಕೂಡಲೇ ರಮೇಶ್ ಕತ್ತಿ ಅವರು ಈ ರಾಜ್ಯದಲ್ಲಿ ಒಂದು ಅಶಾಂತಿಯನ್ನು ಉಂಟು ಮಾಡ್ತಿರುವಂಥದ್ದು, ಜಾತಿಗಳ ಬಗ್ಗೆ ವಿಷಬೀಜವನ್ನು ಬಿತ್ತುತ್ತಿರುವಂಥದ್ದು, ಈ ರೀತಿ ರಾಜಕಾರಣ ಮಾಡುತ್ತಿರುವಂಥದ್ದು ಹೇಡಿತನ. ಇದನ್ನು ಬಿಟ್ಟು ಮನೆಯಲ್ಲಿ ತೆಪ್ಪ ಕೂತ್ಕೊಂಡ್ರೆ ಸರಿ, ಇಲ್ಲಾದರೆ ಮುಂದಿನ ದಿನಮಾನಗಳಲ್ಲಿ ರಮೇಶ್ ಕತ್ತಿ ಅವರು ಮುಂದಿನ ದಿನಮಾನಗಳಲ್ಲಿ ಭಾಳಷ್ಟು ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ರಮೇಶ್ ಕತ್ತಿ ಅವರೇ, ನೀವು ನಿಮ್ಮ ಮಾತಿಗೆ ವಿರಾಮವನ್ನು ಕೊಟ್ಕೊಳ್ರಿ. ನಿಮ್ಮ ಮಾತಿಗೆ ವಿರಾಮವನ್ನು ಕೊಟ್ಕೊಳ್ಳೋದು ಬಿಟ್ಟು ಏನಾದರೂ ನೀವು ಮೀಸಿ ತಿರುವಿ ಮಾತಾಡಿದರೆ ನಾವು ಕೂಡ ಮೀಸಿವಂತರಿದ್ದೀವಿ, ನಾವು ಕೂಡ ಮೀಸಿ ತಿರುವೇನೆ ಮಾತಾಡ್ತೀವಿ ಅನ್ನೋ ಉತ್ತರ ಕೊಡುವಂಥ ತಯಾರಿಯನ್ನು ನಾವು ಇದ್ದೀವಿ. ಮದಕರಿ ನಾಯಕರಾಗಿರಬಹುದು, ವೀರಶೂರ ಸುಂದರ ಲಕ್ಷ್ಮಣ ಆಗಿರಬಹುದು, ನಾವು ಕೂಡ ಹಲವಾರು ಮಹಾಪುರುಷರನ್ನು ಹೊಂದಿರುವಂಥ ಜಾತಿ ನಮ್ಮದು. ಆ ಜಾತಿಗೆ ನಿಂದನೆಯನ್ನು ಮಾಡುತ್ತಿರುವುದು ಮಹಾಖಂಡನೀಯ. ಹಾಗಾಗಿ DCC ಬ್ಯಾಂಕ್ ಸದಸ್ಯತ್ವವನ್ನು ಇವತ್ತು ಅವ್ರು ರದ್ದಾಗಬೇಕು. ಕೂಡಲೇ ಸರ್ಕಾರ ಅದನ್ನು ಕೂಡ ರದ್ದು ಮಾಡುವಂಥ ಕೆಲಸ ಮಾಡಬೇಕು ಅನ್ನೋಂಥ ಒತ್ತಾಯ.